ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಸ್ನೇಹಿತರೆ, ಬನ್ನಿ ಇವತ್ತು ಕೂಡ ನಿಮಗಾಗಿ ಒಂದು ಬ್ಯೂಟಿಫುಲ್ ಟಿಪ್ಸ್ ಕೊಡ್ತೀನಿ. ನಿಮ್ಮ ಹೇರ್ಸ್ ತುಂಬಾ ಲಾಂಗ್ ಆಗಿ ಮೊಳಕಾಲವರೆಗೂ ಕೂಡ ಉದ್ದವಾಗಿ ಬೆಳಿಬೇಕಂತ ಆಸೆ ಪಟ್ಟರೆ ಇದನ್ನು ನೀವು ವಿಡಿಯೋ ಖಂಡಿತವಾಗಿ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಮೂರು ದಿನದಲ್ಲಿ ನಿಮ್ಮ ಕೂದಲು ಎಷ್ಟು ಉದ್ದವಾಗಿಬಿಡುತ್ತೆ ಅಂದರೆ ನೀವು ಕೂಡ ಶಾಕ್ ಆಗಿಬಿಡ್ತೀರಾ. ಹಾಗಿದ್ರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಎಷ್ಟು ದಪ್ಪವಾಗಿ ಎಷ್ಟು ಶೈನಿಂಗ್ ಆಗಿ ನಮ್ಮ ಕೂದಲು ಬೆಳವಣಿಗೆ ಮಾಡ್ಕೋಬೋದಂತ ತೋರಿಸ್ಕೊಡ್ತಾ ಇರುವಂಥದ್ದು. ನನ್ನ ಫ್ರೆಂಡ್ಸ್ ಕೂಡ ಖಂಡಿತವಾಗಿ ಇದನ್ನು ಟ್ರೈ ಮಾಡಿ ಅವರ ರಿಸಲ್ಟ್ ಕೂಡ ಕೊಟ್ಟಿರುವಂಥದ್ದು. ನೋಡಿ ಎಷ್ಟು ಲಾಂಗ್ ಹೇರ್ಸ್ ಮೂರು ದಿನದಲ್ಲಿ ನಿಮ್ಮ ಕೂದಲು ಬೆಳವಣಿಗೆ ಆಗುತ್ತೆ ಸ್ನೇಹಿತರೆ. ಹಾಗಿದ್ರೆ ವೀಕ್ಷಕರೇ ಸ್ನೇಹಿತರೆ ನಿಮ್ಗಾಗಿರುವಂಥ ಇವತ್ತಿನ ಬ್ಯೂಟಿಫುಲ್ ರಿಸಲ್ಟ್ ನೀವು ಕೂಡ ನೋಡಲೇಬೇಕು. ಹಾಗಿದ್ರೆ ಯಾಕೆ ತಡ ಮಾಡ್ತೀರಾ ಸ್ನೇಹಿತರೆ ವೀಕ್ಷಕರೇ, ಇವತ್ತಿನ ವಿಡಿಯೋ ಲಾಸ್ಟ್ವರೆಗೂ ನೋಡ್ಕೊಂಡು ಹೋಗಿ. ನಿಮಗೂ ಕೂಡ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡ್ಬೋದು. ಹಾಗಿದ್ರೆ ಬನ್ನಿ ಯಾಕೆ ತಡ ಮಾಡೋದು, ವಿಡಿಯೋ ಕೂಡ ತೋರಿಸ್ಕೊಂಡು ಬರ್ತೀನಿ ಸ್ನೇಹಿತರೆ. ನಾನು ಇವಾಗ ಏನು ತಗೊಂಡಿರುವಂಥದ್ದು ನಮ್ಮ ಹೇರ್ಸು ಕಪ್ಪವಾಗಿ ಉದ್ದವಾಗಿ ಗ್ರೋತ್ ಆಗಬೇಕಂದ್ರೆ ಬೇಕಾಗುವಂಥದ್ದು ಲವಂಗ ಸ್ನೇಹಿತರೆ. ನಮ್ಮ ಕೂದಲಿಗೆ ಲವಂಗ ತುಂಬಾ ಒಳ್ಳೆಯದು ಸ್ನೇಹಿತರೆ. ನಮ್ಮ ಹೇರ್ಸ್ ತುಂಬಾ ಲಾಂಗ್ ಮಾಡುತ್ತೆ, ನಮ್ಮ ಹೇರ್ಸ್ ಕೂಡ ಉದ್ದವಾಗುವಂಥದ್ದು ಜಾಸ್ತಿ ವೇಗವಾಗಿ ಮಾಡುತ್ತೆ. ಹಾಗಿದ್ದರೆ ನೀವು ಕೂಡ ನಿಮ್ಮನೇಲಿ ಲವಂಗ ಇದ್ದರೆ ಖಂಡಿತವಾಗಿ ಈ ಟಿಪ್ಸ್ ಟ್ರೈ ಮಾಡಲೇಬೇಕು. ಲವಂಗದಿಂದ ನಮ್ಮ ಕೂದಲು ಎಷ್ಟೆಲ್ಲ ಒಳ್ಳೆ ರೀತಿಯಾಗಿ ಗ್ರೋತ್ ಆಗುತ್ತೆ, ನಮ್ಮ ಕೂದಲು ಉದುರುವಂಥ ಸಮಸ್ಯೆ ಕೂಡ ತಡೆಗಟ್ಟುತ್ತೆ. ಹಾಗಾಗಿ ಈ ಲವಂಗದಲ್ಲಿ ಇರುವಂಥ ಗುಣಮಟ್ಟ ಶಕ್ತಿ ತುಂಬಾ ಒಳ್ಳೆಯದು ವೀಕ್ಷಕರೇ. ಹಾಗಾದರೆ ನೋಡಿ ನಾನು ಲವಂಗ ತೋರಿಸ್ತಾ ಇರುವಂಥದ್ದು. ಈಗ ನಾನು ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ನೋಡ್ಬೋದು. ಫಸ್ಟಿಗೆ ಒಂದು ಸಣ್ಣದಾಗಿರುವಂಥದ್ದು ಬೌಲ್ ನೋಡಿ, ಒಂದು ಬಟ್ಲು ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಇವಾಗ ಒಂದು 10ರಿಂದ 12 ಲವಂಗ ಹಾಕಿ ಸಣ್ಣ ಪುಡಿ ಮಾಡ್ಕೊಂಡು ತೊಗೋಬೇಕಾಗತ್ತೆ. ಇದು ಲವಂಗದ ಪುಡಿ ಮಾಡಿಕೊಂಡು ತೊಗೊಂಡು ಇಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕೋ ಆವಾಗ ಇದು ಹೇರ್ ರೆಮಿಡಿ ಮಾಡಿಕೊಂಡು ತೊಗೋಬೋದು. ಇವಾಗ ನೋಡಿ ನಾನು ಪುಡಿ ಮಾಡ್ತಾಯಿದ್ದೀನಿ. ಲವಂಗ ಜಾಸ್ತಿ ಸಣ್ಣ ಏನಿಲ್ಲ, ತರ್ತರಿಯಾಗಿ ಪುಡಿ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ನಮಗೆ ಬೇಕಾಗುವಂಥ ಗುಣಮಟ್ಟ ಶಕ್ತಿ ಇದರಲ್ಲಿ ಇರುವಂಥದ್ದಲ್ವ, ಅದು ನಮಗೆ ಯಾವ ರೀತಿ ಸಿಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಹಾಗಾಗಿ ನೋಡಿ ಈ ಥರ ಸಣ್ಣವಾಗಿ ಪುಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಬನ್ನಿ ನಾನು ಲವಂಗ ಪುಡಿ ಮಾಡ್ಕೊಂಡಾಯಿತು. ಮುಂದಿನ ಪ್ರೊಸೆಸಿಂಗ್ ಯಾವ ರೀತಿಯಾಗಿ ರೆಡಿ ಮಾಡೋದಂತ ನೋಡಿಬಿಡಿ. ಇವಾಗ ನಾನು ಬೌಲ್ ತೊಗೊಂಡಿದ್ದೀನಿ. ನಾನು ಇವಾಗ ಇದು ಸ್ಟವ್ ಮೇಲೆ ಇಟ್ಕೋಬೇಕಲ್ವ, ಹಾಗಾಗಿ ಬೌಲ್ ಇಟ್ಕೊಳ್ಳುವಂಥ ಬೌಲೇ ತೊಗೋಬೇಕು. ಇವಾಗ ಇದು ಪುಡಿ ಮಾಡಿರೋಂಥ ಲವಂಗ ಹಾಕಿದ್ದೀನಿ. ಆಮೇಲೆ ಇದಕ್ಕೆ 1 ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ನಮ್ಮ ಕೂದಲಿಗೆ ಎಣ್ಣೆ ಮಾತ್ರ ಹಚ್ಚಿದರೆ ನಮ್ಮ ಕೂದಲು ಉದ್ದ ಆಗಲ್ಲ ಸ್ನೇಹಿತರೆ. ನಾವು ಎಣ್ಣೆ ಜೊತೆಗೆ ನಮ್ಮ ಕೂದಲನ್ನು ಯಾವ ರೀತಿಯಾಗಿ ನಾವು ಮೇಂಟೈನ್ ಮಾಡ್ತೀವಿ, ಯಾವ ರೀತಿಯಾಗಿ ಕೇರ್ ಮಾಡ್ತೀವಿ, ಅದರ ಮೇಲೆ ನಮ್ಮ ಕೂದಲು ಚೆನ್ನಾಗಿ ಉದ್ದವಾಗುತ್ತೆ. ಇವಾಗ ನೋಡಿ 2 ಲೋಟದಷ್ಟು ನೀರು ಹಾಕಿದ್ದೀನಿ. ಆಮೇಲೆ ಮೆಂತ್ಯ ಕಾಳು ತಗೊಳ್ತಾ ಇರೋವಂಥದ್ದು. ನಮ್ಮ ಕೂದಲನ್ನು ಉದ್ದವಾಗಿ ದಟ್ಟವಾಗಿ ದೃಢವಾಗಿ ಮಾಡುವಂಥದ್ದು ಮೆಂತ್ಯ ಕಾಳು ವೀಕ್ಷಕರೇ. ಮೆಂತ್ಯ ಕಾಳು ತುಂಬಾ ಒಳ್ಳೆಯದು ನಮ್ಮ ಕೂದಲಿಗೆ. ಹಾಗಾಗಿ 2 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಇದರಲ್ಲಿ ಹಾಕಬೇಕಾಗುತ್ತೆ. ಇವಾಗ ಮೆಂತ್ಯ ಕಾಳು ಹಾಕಿದಾಯಿತು. ಮೆಂತ್ಯ ಕಾಳು ಜೊತೆಗೆ ಸ್ನೇಹಿತರೆ ನಮ್ಮ ಕೂದಲು ವೇಗವಾಗಿ ಕೂಡ ಬೆಳವಣಿಗೆ ಮಾಡುವಂಥದ್ದು ಇನ್ನೊಂದು ಸ್ನೇಹಿತರೆ, ಅದೇನಪ್ಪ ಅಂದರೆ ಕರಿಬೇವು ದಿನಾಲು ನಿತ್ಯವಾಗಿ ನಿಮ್ಮ ಸೇವನೆಯಲ್ಲಿ ಕೂಡ ಸೇವಿಸ್ತಾ ಬಂದರೆ ನಿಮ್ಮ ಕೂದಲು ತುಂಬಾ ಬಿಳಿ ಕೂದಲಿದ್ರೂ ಕೂಡ ಕಪ್ಪಾಗುತ್ತೆ. ಆ ರೀತಿಯಾಗಿ ಕೂಡ ನೀವು ಫಾಲೋ ಮಾಡ್ತಾ ಹೋಗ್ಬೋದು. ಇಲ್ಲದಿದ್ದರೆ ನೀವು ಈ ಥರವಾಗಿ ಕೂಡ ವಾರದಲ್ಲಿ 2 ಸರ್ತಿ ಆದರೂ ನೀವು ಟ್ರೈ ಮಾಡಿಬಿಡಿ. ಆಮೇಲೆ ಏನಪ್ಪ ಇದೆ ಅಂದರೆ ನೋಡಿ ಈರುಳ್ಳಿ ಸಪ್ಪೆ ಸ್ನೇಹಿತರೆ. ಈರುಳ್ಳಿ ಎಷ್ಟು ಮಹತ್ವ ಅಲ್ಲ ನಮ್ಮ ಕೂದಲಿಗೆ, ಈರುಳ್ಳಿ ಸಪ್ಪೆ ಕೂಡ ಅಷ್ಟೇ ಮಹತ್ವ ಸ್ನೇಹಿತರೆ. ಹಾಗಾಗಿ ಈರುಳ್ಳಿ ಸಪ್ಪೆ ಕೂಡ ನಾವು ಯೂಸ್ ಮಾಡ್ಬೋದು. ಅದು ಕೂಡ ಕಸಕ್ಕೆ ಹಾಕೋದ್ರ ಬದಲಾಗಿ ಈ ಥರವಾಗಿರುವಂಥ ಹೇರ್ ರೆಮಿಡಿಗೆ ಖಂಡಿತವಾಗಿ ಟ್ರೈ ಮಾಡ್ಬೋದು. ಈರುಳ್ಳಿ ಸಪ್ಪೆ ಆಗಲಿ ಈರುಳ್ಳಿ ಆಗಲಿ ಎಲ್ಲನೂ ಕೂಡ ನಮ್ಮ ಕೂದಲಿಗಾಗಲಿ ನಮ್ಮ ದೇಹಕ್ಕೂ ಕೂಡ ಒಳ್ಳೆಯದು. ಹಾಗಾದರೆ ನಾನು ಇವಾಗ ಈರುಳ್ಳಿ ಸಪ್ಪೆ ಹಾಕಿದ್ದೀನಿ. ಇವಾಗ ಇವಿಷ್ಟು ಕೂಡ ಹಾಕಿದಾದಮೇಲೆ ನಾವು ಇನ್ನೊಂದು ಏನಪ್ಪ ಹಾಕಬೇಕಂದ್ರೆ ಎಲೆವರ ಹಾಕ್ತಾಯಿದ್ದೀನಿ. ನೋಡಿ ನಾವು ಗಿಡದಿಂದ ಕಡ್ದಿರುವಂಥ ಸಣ್ಣದಾಗಿರುವಂಥ ಎಲೆವರ ನೋಡಿ. ಎಲೆವರ ನಮ್ಮ ಕೂದಲನ್ನು ಶೈನಿ ಮಾಡುತ್ತೆ, ನಮ್ಮ ಕೂದಲು ಸಾಫ್ಟ್ ಆ್ಯಂಡ್ ಸಿಲ್ಕಿ ಮಾಡುತ್ತಲ್ವ. ಹಾಗಾಗಿ ನಿಮ್ಮ ಕೂದಲು ತುಂಬಾ ಹಾರ್ಡಾಗಿರುವಂಥ ಕೂದಲಿದ್ರೆ ಈ ಥರವಾಗಿರುವಂಥ ಎಲೆವರ ಜಾಸ್ತಿ ವಾರದಲ್ಲಿ 2 ಸರ್ತಿ ಆದರೂ ಕೂಡ ನಿಮ್ಮ ಹೇರಿಗೆ ಅಪ್ಲೈ ಮಾಡ್ಬೋದು. ಇವಾಗ ನೋಡಿ ಎಲ್ಲ ಕೂಡ ಹಾಕಿದಾದ್ಮೇಲೆ ಸ್ಟವ್ ಮೇಲೆ ಇಟ್ಕೊಂಡು ನಾವು ಇದು ಕುದಿಸ್ಬೇಕಾಗತ್ತೆ. ನೋಡಿ ನಾನಿವಾಗ ಸಣ್ಣ ಲೋಟದಲ್ಲಿ 2 ಲೋಟದಷ್ಟು ನೀರು ಹಾಕಿದ್ದೀನಲ್ವ, ಅದು ಏನಾಗಬೇಕಂದ್ರೆ ಅರ್ಧದಷ್ಟು ನೀರು ಕುದಿಬೇಕು. ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಬೇಕು. ಇದೇ ನಮಗೆ ಬೇಕಾಗುವಂಥದ್ದು ರೆಡಿ ಆಗುತ್ತೆ. ನಮ್ಮ ಕೂದಲಿಗೆ ನಾವು ಎಣ್ಣೆ ಹಚ್ಚಿ ಉದ್ದ ಮಾಡಿಕೊಂಡ್ರೆ ಆಗಲ್ಲ ಸ್ನೇಹಿತರೆ. ನಮ್ಮ ಕೂದಲಿಗೆ ಯಾವ ರೀತಿ ಬೆಳವಣಿಗೆ ಮಾಡಬೇಕಂದ್ರೆ ನಮ್ಮ ಕೂದಲಿಗೆ ಈ ಥರ ಆಗಿರುವಂಥ ಸಿರಮ್ ಕೂಡ ಖಂಡಿತವಾಗಿ ಯೂಸ್ ಮಾಡ್ತಾ ಬರಬೇಕಾಗತ್ತೆ. ನಮ್ಮ ಕೂದಲಿಗೆ ಎಣ್ಣೆ ಮಾತ್ರದಿಂದ ನಮ್ಮ ಕೂದಲು ಬೆಳೆಯಲ್ಲ, ಯಾಕಂದರೆ ಕೆಮಿಕಲ್ ಶಾಂಪೂಗಳು ಬಳಸ್ತಾ ಇರ್ತೀವಿ.
ಅದರ ಬದಲಾಗಿ ನಾವು ಈ ಥರ ಸಿರಮ್ ರೆಡಿ ಮಾಡಿಕೊಂಡು ರಾತ್ರಿ ಹೊತ್ತಿಗೆ ನಾವು ಇದನ್ನು ಹೇರ್ಸಿಗೆ ಅಪ್ಲೈ ಮಾಡಿದ್ರೆ ಬೆಳಗ್ಗೆ ನಾವು ಸ್ನಾನ ಮಾಡುವಾಗ ವಾಶ್ ಮಾಡೋದ್ರಿಂದ ನಮ್ಮ ಹೇರ್ಸು ಮೂರು ದಿನದಲ್ಲಿ ಎಷ್ಟು ವೇಗವಾಗಿ ಉದ್ದವಾಗಿ ಬೆಳವಣಿಗೆ ಆಗುತ್ತೆ ಅಂದರೆ ನೋಡಿದ್ರೆ ನೀವು ಕೂಡ ಆಶ್ಚರ್ಯಪಟ್ಬಿಡ್ತೀರ. ಅದ್ರ ಜೊತೆಗೆ ನಿಮ್ಮ ಕೂದಲು ಕೂಡ ಉದುರುವಂಥದ್ದು ತಡೆಗಟ್ಟಿಬಿಡುತ್ತೆ. ಅಷ್ಟು ಪವರ್ಫುಲ್ ಸಿರಮ್ ನೋಡಿ ಸ್ನೇಹಿತರೆ. ಹಾಗಾಗಿ ಇದನ್ನೇ ನೀವು ಟ್ರೈ ಮಾಡ್ಬೋದು. ನಾವು ದಿನನಿತ್ಯ ರಾತ್ರಿಯಾಗಿ ಮಲ್ಕೊಳ್ಳುವಾಗ ಈ ಸಿರಮ್ ಅಪ್ಲೈ ಮಾಡಿ ಮಲ್ಕೊಂಡ್ಬಿಟ್ರೆ ಸಾಕು, ನಮ್ಮ ಹೇರ್ಸ್ ಕೂಡ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಇವಾಗ ನೋಡಿ ಕುದಿತಾ ಇರುವಾಗ ಕಲರ್ ಪೂರ್ತಿಯಾಗಿ ಚೇಂಜ್ ಆಗುತ್ತೆ. ಇದೇ ನೋಡಿ ನಮಗೆ ಪವರ್ಫುಲ್ ಸಿರಮ್ ರೆಡಿ ಆಗ್ತಾ ಇರುವಂಥದ್ದು. ಹೊರಗಡೆ ಹೋಗಿ ದುಬಾರಿ ದುಡ್ಡು ಕೊಟ್ಟು ಎಣ್ಣೆಗಳು ತರ್ತೀವಿ, ಅದರಿಂದ ನಮ್ಮ ಕೂದಲು ಉದ್ದ ಆಗುತ್ತೆ ಅಂತ ನಾವು ಎಷ್ಟೆಲ್ಲ ಯೂಸ್ ಮಾಡ್ತೀವಲ್ವ, ಅದರ ಬದಲಾಗಿ ಈ ಥರ ಇರುವಂಥ ಸಿರಮ್ಗಳು ನ್ಯಾಚುರಲಾಗಿ ಮನೆ ಮದ್ದುಗಳನ್ನು ನಾವು ಯೂಸ್ ಮಾಡಿದ್ರೆ ನಮ್ಮ ಹೇರ್ಸ್ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ವೀಕ್ಷಕರೇ, ಖಂಡಿತವಾಗಿ ಇದನ್ನು ಟ್ರೈ ಮಾಡಲೇಬೇಕು. ನೋಡಿ, ಇದು 3 ದಿನ ನೀವು ದಿನನಿತ್ಯ ಯೂಸ್ ಮಾಡಿದ್ರೂ ಕೂಡ ನಡೆಯುತ್ತೆ. ಇಲ್ಲಾಂದರೆ ವಾರದಲ್ಲಿ 3 ಸರ್ತಿ ಆದರೂ ಕೂಡ ನೀವು ಖಂಡಿತವಾಗಿ ಯೂಸ್ ಮಾಡಿ ನೋಡಿ. ವಾರಕ್ಕೆ ನಿಮ್ಮ ರಿಸಲ್ಟ್ ಕೂಡ ತುಂಬಾ ಒಳ್ಳೆಯ ರೀತಿಯಾಗಿ ಸಿಗುತ್ತೆ. ಹಾಗಾದರೆ ನೋಡಿ, ಕಾಣಿಸ್ತಾ ಇರ್ಬೋದು ಸಿರಮ್ ಎಷ್ಟು ಕಲರ್ ಚೇಂಜ್ ಆಯ್ತಂತ. ಇಲ್ಲಿವರೆಗೂ ಕೂಡ ಇನ್ನೊಂದು ಸ್ವಲ್ಪ ಕುದಿಸಲೇಬೇಕಾಗತ್ತೆ. ನಾವು ಎಷ್ಟೊತ್ತು ಕುದಿಸ್ತೀವೋ ಅಷ್ಟು ಪವರ್ಫುಲ್ ಸಿರಮ್ ರೆಡಿ ಆಗುತ್ತೆ. ನಿಮ್ಮ ಹೇರ್ಸು ತುಂಬಾ ನಾಜೂಕಾಗಿದೆ, ನಿಮ್ಮ ಕೂದಲು ಜಾಸ್ತಿನೇ ಉದುರುತ್ತಾ ಇದೆ ಅಂತಂದರೆ ಇದನ್ನು ನೀವು ಸಿರಮ್ ರಾತ್ರಿ ಹೊತ್ತಿಗೆ ಮಾಡಿ ಇದನ್ನು ಸೋಸಿ ಈ ಥರ ನೋಡಿ ನನಗೆ ಕಾಣಿಸ್ತಾ ಇರ್ಬೋದು. ಕುದಿಸಿರೋದಾದಮೇಲೆ ನಾನು ಇವಾಗ ಸೋದಿಸ್ಕೊಂಡು ತೊಗೊಳ್ತಾ ಇದ್ದೀನಿ. ಇವಾಗ ಇದು ಸಿರಮ್ ನೀವು ಬಾಟಲ್ನಲ್ಲಿ ಹಾಕಿ ಇಟ್ಕೊಂಡ್ರೆ 1 ವಾರದವರೆಗೂ ಕೂಡ ನಡೆಯುತ್ತೆ. ಈ ಥರವಾಗಿ ಕೂಡ ನೀವು 1 ವಾರಕ್ಕೂ ಅಷ್ಟು ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಈ ಸಿರಪ್ ನೀವು ರಾತ್ರಿ ಹೊತ್ತಿಗೆ ಹೇರ್ಸಿಗೆಲ್ಲ ಬುಡದಲ್ಲಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಮಲ್ಕೊಂಡ್ಬಿಟ್ರೆ ಸಾಕು. ಬೆಳಗ್ಗೆ ನೀವು ಶಾಂಪೂ ಕೂಡ ಹಚ್ಕೊಂಡು ಸ್ನಾನ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಕೂಡ ಸ್ನಾನ ಮಾಡ್ಬೋದು. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಕೊಳ್ತಾ ಹೋದರೆ ನಿಮ್ಮ ಕೂದಲು 3 ದಿನದಲ್ಲಿ ಉದ್ದವಾಗುವಂಥದ್ದು ನೋಡ್ಬೋದು ನೀವು ಕೂಡ. ಹಾಗೆ ನಿಮ್ಮ ಕೂದಲು ಉದುರುವಂಥದ್ದು ಕೂಡ ತಡೆಗಟ್ಟುವಂಥದ್ದು ನೋಡ್ಬೋದು. ಸಿರಮ್ ಹಚ್ಚುವಂಥ ಮುಂಚೆ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕ್ಕೊಂಡ್ಬಿಡಿ. ಕೊಬ್ಬರಿ ಎಣ್ಣೆ ಡ್ರಾಪ್ ಯಾವಾಗಲೂ ಕೂಡ ಹಾಕುವಂಥದ್ದು, ಯಾಕಂದರೆ ನಮ್ಮ ಕೂದಲು ಸಾಫ್ಟ್ ಆಗುತ್ತೆ, ನಮ್ಮ ಕೂದಲು ಜಾಸ್ತಿ ಚಿಕ್ಕ ಹಿಡಿಯೋದಿಲ್ಲ. ಹಾಗಾಗಿ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕಲೇಬೇಕು. ಈ ಥರ ಆಗಿರುವಂಥ ಸಿರಮ್ ನೀವು ಕೂಡ ಟ್ರೈ ಮಾಡ್ತೀರಂತ ನಾನು ಅಂದ್ಕೊಳ್ತೀನಿ. ವೀಕ್ಷಕರೇ, ನಮ್ಮ ವಿಡಿಯೋ ನಿಮ್ಮ ಹತ್ರ ಬಂದರೆ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದೇ ರೀತಿ ಹೊಸ ವಿಡಿಯೋಗಳು ತೊಗೊಂಬರ್ತಾ ಇರ್ತೀನಿ ಸ್ನೇಹಿತರೆ. ಹಾಗಿದ್ರೆ ನೀವು ಕೂಡ ಫಾಲೋ ಮಾಡ್ಬೋದು. ನೋಡಿ, ಇಷ್ಟು ನಮ್ಮ ಕೂದಲು ದಟ್ಟವಾಗಿ ವೇಗವಾಗಿ ಗ್ರೋತ್ ಆಗಬೇಕಂದ್ರೆ ಈ ಸಿರಮ್ ನೀವು ಖಂಡಿತವಾಗಿ ಫಾಲೋ ಮಾಡಲೇಬೇಕು. ನಮ್ಮ ಫ್ರೆಂಡ್ಸ್ಗಳ ರಿಸಲ್ಟ್ ನೋಡಿ ನೀವು ಕೂಡ ಶಾಕ್ ಆಗಿರ್ಬೋದು. ಇದೇ ರೀತಿ ನಿಮ್ಮ ಕೂದಲು ಕೂಡ ನೋಡಿ ನೀವು ಕೂಡ ಶಾಕ್ ಆಗಿಬಿಡ್ತಾರೆ. ಖಂಡಿತವಾಗಿ ತುಂಬಾ ಒಳ್ಳೆ ರಿಸಲ್ಟ್ ಸಿಗುವಂಥದ್ದು ಸಿರಮ್. ಖಂಡಿತವಾಗಿ ಟ್ರೈ ಮಾಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದ ಎಲ್ರಿಗೂ ಕೂಡ.